ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಮೇ 18ನೇ ತಾರೀಕು ಮತ್ತು 19ನೇ ತಾರೀಕಿನ ವ್ಲಾಗ್ ಆಗಿರುತ್ತೆ ಇದು. ಇದು ಬಂದು ಹೋಮ ಎಲ್ಲ ಏನಪ್ಪ ಇದು ಅಂತ ಅಂದ್ಕೊಂಡ್ರೆ, ಇದು ಅಮ್ಮ ಮನೆ ಹತ್ರ ದೊಡ್ಡಮ್ಮನ ಜಾತ್ರೆ ಇತ್ತು. ಮೇ 18ನೇ ತಾರೀಕಿಂದ 23ನೇ ತಾರೀಕಿನವರೆಗೂ. 18ನೇ ತಾರೀಕು ಬಂದು ಲಕ್ಷ ದೀಪೋತ್ಸವ ಮತ್ತು ಕುಂಭಾಭಿಷೇಕ, ಮಹಾತ್ಮಂದು ಶನಿ ಮಹಾತ್ಮಂದು ಹೋಮ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಅವತ್ತಿನ ದಿವಸ ಮಾಡ್ಕೊಂಡಿರೋವಂಥ ವಿಡಿಯೋಸ್ ಇದು. ಸ್ವಲ್ಪನೇ ಕ್ಲಿಪ್ಪಿಂಗ್ಸು. ನಾನು ಕೂಡ ಕೆಲಸ ರಜೆ ಹಾಕಿರಲಿಲ್ಲ. ಹಬ್ಬದಲ್ಲಿ ಮೇಯ್ನ್ ಒಂದು 2 ಡೇಸ್ ಮಾತ್ರ ಹಾಕ್ಕೊಂಡಿದ್ದೆ. ಹಾಗಾಗಿ ಇದನ್ನು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ಲಿಪ್ಪಿಂಗ್ಸೇ ಹಾಕಿದ್ದೀನಿ ನಾನು. ಈಗ ಬಂದು ನಾವು ಎಲ್ಲ ಲಕ್ಷ ದೀಪೋತ್ಸವ ನಡೀತಾ ಇದೆ. ದೀಪೋತ್ಸವ ಟೈಮಲ್ಲಿ ಸಂಜೆ ಬಂದು ಎಲ್ಲ ಲಕ್ಷ ದೀಪೋತ್ಸವ ಹಚ್ಚೋದಕ್ಕೆ, ದೀಪ ಹಚ್ಚಲಿಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಒಂದು ಕಡೆ ಸೇರ್ಕೊಂಡಿದ್ದೀವಿ. ನೋಡಿ, ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಅಂತ ಅಂದ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ನಾವು ಕೂಡ ಒಂದು ಕಡೆ ಇಟ್ಕೊಂಡು ಮುಂಚೆನೇ ಹೋಗಿ ಕಾಯ್ಕೊಂಡಿದ್ದು, ಸ್ವಲ್ಪ ಅದು ಬೇಗ ಎಲ್ಲ ಅಂಟೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕರ್ಪೂರ ಪುಡಿನ ತೊಗೊಂಡೋಗಿ ಎಲ್ಲ ಬತ್ತಿಗೂ ಸ್ವಲ್ಪ ಇದು ಮಾಡಿ ದೀಪ ಹಚ್ಚಲಿಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಎಲ್ಲರೂ ನಮ್ಮ ಫ್ಯಾಮಿಲಿ ಪೂರ ಇದು ಒಂದು ಇದರಲ್ಲೇ ಎಲ್ಲರೂ ಒಂದು 11 ದೀಪ ಆ ಥರ ಇದು ಮಾಡಿಕೊಂಡು ಎಲ್ಲರೂ ಹಚ್ಚಿದ್ವಿ. ತುಂಬಾ ಚೆನ್ನಾಗಿತ್ತು. ಇದು ಬಂದು ದೊಡ್ಡಮ್ಮ ಮತ್ತು ನಮ್ಮ ತಂಗಿದಿರು ಎಲ್ಲ ಇದ್ದಾರೆ. ಅಮ್ಮ ಹಚ್ಬಿಟ್ಟು ಹೋದರು, ಅವರು ಗಾಡಿ ಹತ್ರ ಇದು ಮಾಡಬೇಕು ಅಂತ. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಹಾಗೆ ದೀಪೋತ್ಸವ ಎಲ್ಲ ಆಯಿತು. ಒಂದು ಅರ್ಧ ಮುಕ್ಕಾಲು ಗಂಟೆನೂ ಆಗಲಿಲ್ಲ ದೀಪ ಹಚ್ಚಿ ಅಂದ್ಕೊಳ್ಳಿ. ಅಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಯಿತು. ಮಳೆ ಅಂತೂ ನಿಲ್ಲೇ ಇಲ್ಲ. ಮನೆಗೆ ಹೋಗೋಕ್ಕೂ ಇವ್ರುಗಳು ಬಿಡಲಿಲ್ಲ. ಅಷ್ಟರಲ್ಲಿ ತಂಗಿ ಬಂದು ಇಲ್ಲೇ ಅಡುಗೆ ಎಲ್ಲ ಮಾಡಿದ್ದೀನಿ, ಊಟ ಮಾಡಿಕೊಂಡು ಹೋಗಿರಂತೆ, ಮಳೆ ಸ್ವಲ್ಪ ಕಡಿಮೆ ಆಗಲಿ ಅಂತ ಅಂದ್ಕೊಂಡು. ತಂಗಿ ಮನೆಗೆ, ಎರಡನೇ ಅವಳು, ಅವ್ರ ಮನೆಗೆ ಹೋಗಿ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಅವತ್ತು ಮಳೆ ನಿಲ್ಲಲೇ ಇಲ್ಲ. 11:45 ಆಯಿತು. ಸರಿ, ಇನ್ನೇನು ಶನಿವಾರ ಅಲ್ವಾ, ಸಂಡೇ, ಆಫೀಸು ರಜಾ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಅಲ್ಲೇ ಸೇರ್ಕೊಂಡ್ವಿ. ಅಪ್ಪ, ನಾವು ಇದಕ್ಕೆಲ್ಲ ಗೊಂಬೆ ಹಾಕ್ಬೇಕಾಯ್ತದಪ್ಪ ವಿಡಿಯೋಗೆ. ಹಾಗೆ ಅವತ್ತಲ್ಲೇ ಮಲ್ಕೊಂಡ್ವಿ ಎಲ್ಲರೂ. ಇದು ಬಂದು ಮಾರನೇ ದಿವಸ ಸಂಡೇ ಬಂದು ಅನ್ನದಾನ ಇತ್ತು ಮತ್ತು ಸಂಜೆ ಬಂದು ಆರ್ಕೆಸ್ಟ್ರಾ ಇತ್ತು. ಆರ್ಕೆಸ್ಟ್ರಾನಲ್ಲಿ ಎಲ್ಲರೂ ಹುಡುಗರುಗಳೆಲ್ಲ, ಇವರೆಲ್ಲ ನಮ್ಮ ತಮ್ಮಂದಿರು, ಅಂದರೆ ರಿಲೇಟಿವ್ಸೇ ಆಗಬೇಕು, ಸ್ವಲ್ಪ ದೂರ ಸಂಬಂಧದವರು. ಎಲ್ಲರೂ ಹುಡುಗರುಗಳು, ಇವ್ರದ್ದು ಒಂದು ಗ್ರೂಪು. ಮೇಲ್ಗಡೆ ಎಲ್ಲ ಹಾಡೆಲ್ಲ ಹೇಳ್ತಾಯಿದ್ರೆ ಇವರೆಲ್ಲ ಅದಕ್ಕೆ ತಕ್ಕನಂಗೆ ಮಿಮಿಕ್ರಿ ಮಾಡಿಕೊಂಡು ಡ್ಯಾನ್ಸ್ ಆಡಿಕೊಂಡು ತುಂಬಾ ಚೆನ್ನಾಗಿತ್ತು. ಅವತ್ತಿನ ದಿವಸ ಕೂಡ ಅನ್ನದಾನಕ್ಕೆ ನಾವು ಹೋಗಿರಲಿಲ್ಲ ಅವತ್ತು. ನಾನು ಮನೆಗೆ ಬಂದು ಮತ್ತೆ ಹೋಗೋದು ಲೇಟ್ ಆಯಿತು, ಬೆಳಗ್ಗೆ ಮನೆಗೆ ಬಂದು. ಹಾಗಾಗಿ ಅವತ್ತಿನ ದಿವಸ ಅದು ಅನ್ನದಾನದ ಒಂದು ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ. ಇದು ಸಂಜೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಯಿತು. ಅವತ್ತು ಮಳೆ ಬರ್ತಾನೆ ಇತ್ತು. ಆದ್ರೂ ಪಾಪ ಎಲ್ಲ ನೋಡಿ, ನೀವು ನೋಡ್ತಾ ಇರ್ಬೋದು, ಇದ್ರ ಮೇಲೆಲ್ಲನೂ ಆ ಸ್ಪೀಕರ್ಗಳ ಮೇಲೆಲ್ಲ ಕವರ್ಗಳು ಹಾಕಿದ್ದಾರೆ ಇದು ಮಾಡಿಕೊಂಡು. ಹಾಗೆ ಮಳೆನಲ್ಲೇ ಸ್ವಲ್ಪ ಅಷ್ಟು ಜನ, ಮಳೆ ಬರ್ತಾಯಿದ್ರೂ ಕೂಡ ಜನನೂ ಕಡಿಮೆ ಆಗಿಲ್ಲ, ಏನೂ ಇಲ್ಲ. ಎಲ್ಲರೂ ಜನಗಳು ಕೂಡ ಹಾಗೆ ಇದ್ದರು. ಜನ ಇದ್ದರೆ ಅವ್ರಿಗೆ ಇನ್ನೂ ಒಂಥರ ಖುಷಿ ಅಲ್ವಾ. ಹಾಗಾಗಿ ಅವರು ಎಲ್ಲ ಹಾಡೆಲ್ಲ ಹೇಳ್ಕೊಂಡು ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು. ಮತ್ತು ಒಂದು ಇಬ್ಬರು ಬಂದು ಅಲ್ಲೇ ಅಮ್ಮ ಮನೆ ಹತ್ರ ಏರಿಯಾದಲ್ಲೇ ಇರೋರು ಭರತನಾಟ್ಯ ಆಯಿತು. ಮತ್ತು ಇನ್ನೂ ಒಂದು ಹುಡುಗಿ ಬಂದು ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡ್ತು. ಚೆನ್ನಾಗಿತ್ತು. ಅವತ್ತಿನ ದಿವಸ ಮಾತ್ರ ತುಂಬಾ ಚೆನ್ನಾಗಿತ್ತು. ಇವನು ಮಾತ್ರ ನೋಡಿ ಎಷ್ಟು ಇದು ಮಾಡ್ತಾನೆ ಅಂತಂದರೆ, ಸಖತ್ತಾಗಿ ಡ್ಯಾನ್ಸ್ ಆಡ್ತಾನೆ ಅವನು. ಹರೀಶ ಅಂತ ಅಂದ್ಬಿಟ್ಟು ನಾವೆಲ್ಲ ಗೋಬಿ ಅಂತ ಕರಿತೀವಿ. ಒಂಥರ ಎಂಟರ್ಟೈನ್ಮೆಂಟಾಗಿ ಚೆನ್ನಾಗಿತ್ತು ಕೂಡ ಅವತ್ತಿನ ದಿವಸ. ಅವರು ಬನ್ನಿ ಸ್ಟೇಜ್ ಮೇಲೆ, ತುಂಬ ಚೆನ್ನಾಗಿ ಆಡ್ತಾಯಿದ್ದೀರಾ ಅಂತ ಕರಿತಾಯಿದ್ರು. ಇವರು ಇಲ್ಲ ನಾವು ಇಲ್ಲೇ ಆಡ್ತೀವಿ, ಬೇಡ ಅಂತ ಅಂದ್ಬಿಟ್ಟು, ಇಲ್ಲ ಸರ್ ಬನ್ನಿ ಚೆನ್ನಾಗಿ ಆಡ್ತೀರಾ ಅಂತ. ಅದಕ್ಕೆ ಅವ್ರ ಹೆಸರು ಕೇಳಿ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟೆಲ್ಲ ಚೆನ್ನಾಗಿತ್ತು. ಹಾಗೆ ಸ್ಯಾಟರ್ಡೆ ಬಂದು ಲಕ್ಷ ದೀಪೋತ್ಸವ ಇತ್ತು. ಅದಾದಮೇಲೆ ಸಂಡೇ ಬಂದು ಆರ್ಕೆಸ್ಟ್ರಾ ಮತ್ತು ಅವತ್ತಿನ ದಿವಸ ಅನ್ನದಾನ ಇತ್ತು.
ಇದು ಬಂದು ಇವತ್ತು 2 ದಿವಸದ ವ್ಲಾಗ್ ಆಗಿರುತ್ತೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಅಂತಲೂ ಕೂಡ ಕೇಳ್ಕೊತೀನಿ. ಹಾಗೆ ಇದು 2 ದಿವಸದ ವಿಡಿಯೋಸು. ನಾನು ಎಲ್ಲ ಸ್ವಲ್ಪ ಸಾಂಗ್ಸ್ ಎಲ್ಲ ಮ್ಯೂಟ್ ಮಾಡಿ ಹಾಕಿದ್ದೀನಿ. ಏಕೆಂದರೆ ಅದು ಸುಮಾರು ಕ್ರೌಡ್ ಇತ್ತು, ಮತ್ತು ಅದು ಆರ್ಕೆಸ್ಟ್ರಾದು ಹಾಡು ಎಲ್ಲ ಮ್ಯೂಸಿಕ್ಕು ಅದು ಹಾಕೋ ಆಗಿಲ್ಲ ಅಲ್ವಾ, ಕಾಪಿರೈಟ್ ಬರುತ್ತೆ. ಹಾಗಾಗಿ ನಾನು ಎಲ್ಲ ಫುಲ್ಲು ಮ್ಯೂಟ್ ಮಾಡಿದ್ದೀನಿ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಮತ್ತು ಹೇಳಬೇಕು ಅಂತಂದರೆ ಹಾಗೆ ಇದು ಬಂದು ನಾವು ಆರ್ಕೆಸ್ಟ್ರಾ ಅಲ್ಲಿ ನೋಡೋದಕ್ಕಿಂತ ಇವ್ರದ್ದೇ ಜಾಸ್ತಿ ನೋಡ್ತಾ ಇದ್ವಿ. ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಾಯಿದ್ರು. ಅದಾದಮೇಲೆ ಬಂದು ನೋಡಿ, ಈ ಹುಡುಗಿ ಬಂದು ಒಂದು ತಮಿಳ್ ಸಾಂಗ್ಗೆ ಡ್ಯಾನ್ಸ್ ಆಡ್ತು. ಚೆನ್ನಾಗಿ ಆಡ್ತು ಪಾಪ. ಅದು ಮನೆ ಹತ್ರನೂ ಅಷ್ಟೇ, ಆ ತಮಟೆ ಇದು ಸೌಂಡೆಲ್ಲ ಬಂದರೆ ಅವರು ಚೆನ್ನಾಗಿ ಆಡ್ತಾಳೆ ಅವಳು. ಹಾಗಾಗಿ ಇದು ಇಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸು ಇದು ಫಸ್ಟ್ ಟೈಮು ಅನಿಸುತ್ತೆ. ಚೆನ್ನಾಗಿ ಆಡಿದ್ಲು ಡ್ಯಾನ್ಸೆಲ್ಲ. ನಮ್ಮ ಮನೆ ಮಕ್ಕಳೆಲ್ಲ ಹೆದ್ರ್ಕೊತಾವೆ, ಮುಂದಕ್ಕೆ ಹೋಗೋದಿಲ್ಲ. ಚೆನ್ನಾಗಿ ಆಡ್ತು. ಅದಾದಮೇಲೆ ಮತ್ತೆ ಒಂದು ಹುಡುಗಿ ಬಂದು ಇದೊಂದು ಭರತನಾಟ್ಯಂ ಇದೊಂದು ಆಡ್ತು. ತುಂಬ ಚೆನ್ನಾಗಿತ್ತು ಇದನ್ನು ಕೂಡ. ಹಾಗೆ ಇವತ್ತಿನ ಅಂದರೆ ಸಂಡೇದು ಆರ್ಕೆಸ್ಟ್ರಾ ಮಳೆನಲ್ಲೇ ಚೆನ್ನಾಗಾಯಿತು ಕೂಡ. ಆದರೂ ನಾವು ಮಳೆ ಅಷ್ಟು ಬರ್ತಾಯಿದ್ರೂ ಸುಮಾರು ಜನ ಎಲ್ಲ ಯಾರೂ ಹೋಗಿಲ್ಲ. ಎಲ್ಲ ಮಕ್ಕಳುಗಳ್ನ ಎತ್ಕೊಂಡು ಓಡಾಡಿಕೊಂಡು ಮಾಡಿಕೊಂಡು, ಕೆಲವೊಬ್ಬರು ಮಕ್ಳುಗಳಿಗೆ ಅಲ್ಲೇ ಊಟ ಮಾಡಿಸ್ಕೊಂಡು ಎಲ್ಲ ನೋಡಿಕೊಂಡು ಸ್ವಲ್ಪ ಇದು ಮಾಡ್ತಾಯಿದ್ವಿ. ಹಾಗೆ ನಾವೂ ಕೂಡ ಮಳೆನಲ್ಲೇ ಸ್ವಲ್ಪ ಹೊತ್ತು ನೋಡ್ತಾಯಿದ್ವಿ. ಆಮೇಲೆ ಮತ್ತಿನ್ನು ಮಳೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಜೋರಾಗುತ್ತೆ ಅಂತ ಅಂದ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡ್ವಿ. ಮತ್ತು ನಮ್ಮ ಮನೆಯವರು ಕೂಡ ಒಂದು ವಾರ ಆಗಿತ್ತು ಟ್ರಿಪ್ ಹೋಗಿ, ಅವರು ಕೂಡ ಬರ್ತಾರೆ ಅಂತ ಅಂದ್ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಇದ್ವಿ. ಇದೊಂದು ಭರತನಾಟ್ಯಂ ನೋಡ್ಕೊಂಡು ಹೋಗೋಣ ಮಮ್ಮಿ ಅಂತ ಹುಡುಗರು ಕೂಡ ಹೇಳ್ತಾಯಿದ್ರು. ಹಾಗಾಗಿ ಇದೊಂದು ಭರತನಾಟ್ಯಂ ನೋಡಿಕೊಂಡು ಹೊರಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿ ಆಡ್ತು. ಭರತನಾಟ್ಯಮಲ್ಲಿ ಮೇಯ್ನ್ ಹೇಳಬೇಕು ಅಂದರೆ ಅದು ಎಕ್ಸ್ಪ್ರೆಷನ್ನೇ ಅಲ್ವಾ, ತುಂಬಾ ಚೆನ್ನಾಗಿ ಕೊಡ್ತಾಯಿತ್ತು. ಅದಾದಮೇಲೆ ಬಂದು ಇದು ನಮ್ಮ ಮಾವನ ಮಗಳು ಮನೆಗೆ ಹೊರಟಿದ್ವಿ. ಏನತ್ತೆ ನೀನು ನನ್ನನ್ನು ಯಾವತ್ತೂ ನಿಮ್ಮ ಮನೆಗೆ ಕರ್ಕೊಂಡೇ ಹೋಗಿಲ್ಲ, ನಾನು ಬರ್ತೀನತ್ತೆ ಅಂತ ಅಂದ್ಕೊಂಡು ಹೊರಟ್ಲು. ನಾವೆಲ್ಲೋ ಅವಳು ಇರಲ್ಲ, ಯಾಕೆಂದರೆ ತುಂಬಾ ಅವ್ರ ಅಪ್ಪ ಅಮ್ಮನ ಬಿಟ್ಟು ಯಾವತ್ತಿಗೂ ಒಂದು ದಿನಕ್ಕೂ ಎಲ್ಲೂ ಇದ್ದವಳಲ್ಲ. ಅಲ್ಲೇ ಅಮ್ಮ ಮನೆ ಹತ್ರ ಕೆಳಗಡೆ ಎಲ್ಲ ಇರೋದಾದ್ರೂ ಅವರು ಯಾರ ಮನೇಲೂ ಮಲ್ಕೊಳ್ಳಲ್ಲ, ಏನೂ ಇಲ್ಲ. ಇಷ್ಟು ದೂರ ನಮ್ಮ ಮನೆಗೆ ಬಂದು ಎಲ್ಲಿ ರಾತ್ರಿ ಗಲಾಟೆ ಮಾಡ್ತಾಳೇನೋ ಅಂತ ಅಂದ್ಕೊಂಡು ನಮ್ಮ ಮಾವ ಅಕ್ಕ ಎಲ್ಲರೂ ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಆದ್ರೂ ಇಲ್ಲ ಬರ್ತೀನಿ ಅಂತ ಗಾಡಿ ಹತ್ತು ಕೂತ್ಕೊಂಡೇ ಬಿಟ್ಟು. ಅದಾದಮೇಲೆ ಬಂದಳು, ಚೆನ್ನಾಗಿ ಹಾಡ್ಕೊಂಡಿದ್ಲು. ಏನು ನಮಗೆಲ್ಲಿ ಭಯ ಆಗ್ತಾಯಿತ್ತು ರಾತ್ರಿ, ಎಲ್ಲಿ ಎದೊಳ್ತಾಳೋ ಏನು ಕತೆನೋ ಅಂತ ಅಂದ್ಕೊಂಡು ಆರಾಮಾಗಿ ಆಡಿಕೊಂಡು ಎಲ್ಲರೂ ಹಾಲಲ್ಲೇ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಊಟ ಎಲ್ಲ ಮುಗಿಸಿ ಅದಾದಮೇಲೆ ಹಾಲಲ್ಲೇ ಎಲ್ಲರೂ ಮಲ್ಕೊಂಡ್ವಿ. ಅವಳು ಮಾತ್ರ ಸುಮಾರು ಹೊತ್ತು ಹಾಡ್ತಾನೇ ಇದ್ಲು. ನೋಡಿ ಹೇಗೆ ಆಡ್ತಾ ಇದ್ದಾಳೆ. ಮತ್ತು ಅವ್ರ ಅಕ್ಕನ ಜೊತೆ ಎಲ್ಲ ಏನೇನೋ ಕ್ವಶನ್ ಕೇಳಿಕೊಂಡು ಗೊಂಬೆನೆಲ್ಲ ಎತ್ಕೊಂಡು ಮಾಡಿಕೊಂಡು ತುಂಬ ಖುಷಿಯಾಗಿ ಆಡಿಕೊಂಡು ಇದ್ಲು. ಅದಾದಮೇಲೆ ಊಟ ಮುಗಿಸ್ಕೊಂಡು ಮಲ್ಕೊಳ್ಳೋವಾಗೂ ಅಷ್ಟೇ ಅವ್ರ ಅಕ್ಕ ಏನೋ ಕೇಳ್ತಾಯಿದ್ಲು, ಅದನ್ನೆಲ್ಲ ಹೇಳ್ಕೊಂಡು ಮಾಡಿಕೊಂಡು ಆಡ್ಕೊಂಡು ಚೆನ್ನಾಗಿದ್ಲು. ಆಡಿಕೊಂಡು ಕೊನೆಗೆ ಎಲ್ಲರೂ ಹಾಲಲ್ಲೇ ಮಲ್ಕೊಂಡ್ವಿ. ನನ್ನ ಮಗ ಮಾತ್ರ ರೂಮಲ್ಲಿ ಹೋಗಿ ಮಲ್ಕೊಂಡ. ನಾನು ನಮ್ಮ ಮನೆಯವರು ಅವಳು ಎಲ್ಲರೂ ಹಾಲಲ್ಲೇ ಮಲ್ಕೊಂಡು ಹಾಗೆ ಕತೆ ಹೇಳ್ಕೊಂಡು ಹಾಡ್ಕೊಂಡು ಮಲ್ಕೊಂಡ್ಳು. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.